ನಮ್ಮೆಲ್ಲರ ಉಸಿರು ಎಂಬ ನುಡಿಗಟ್ಟು ಪರಿಸರದ ಮಹತ್ವವನ್ನು ಬಹಳ ಸೊಗಸಾಗಿ ವಿವರಿಸುತ್ತದೆ. ಗಿಡ, ಮರ, ಹೂವುಗಳು ಕೇವಲ ನೋಡಲು ಸುಂದರವಲ್ಲ, ಅವು ನಮ್ಮ ಉಸಿರಾಟಕ್ಕೆ ಆಮ್ಲಜನಕವನ್ನು ನೀಡುತ್ತವೆ. ಪ್ರಾಣಿ ಪಕ್ಷಿಗಳು ಪರಿಸರದ ಸಮತೋಲನವನ್ನು ಕಾಪಾಡುತ್ತವೆ. ಈ ಎಲ್ಲಾ ಜೀವಸಂಕುಲಗಳು ಒಟ್ಟಾಗಿ ಸೇರಿ ಪ್ರಕೃತಿಯನ್ನು ಆಕರ್ಷಕವಾಗಿಸುತ್ತವೆ. ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಸತ್ಯ, ನಿಸರ್ಗ ನಿಜಕ್ಕೂ ಒಂದು ಅದ್ಭುತವಾದ ಕೊಡುಗೆ. ಅದನ್ನು ವರ್ಣಿಸಲು ಪದಗಳು ಸಾಕಾಗುವುದಿಲ್ಲ. ನಿಸರ್ಗದ ಒಡಲು ತಾಯಿಯ ಮಡಿಲಿನಂತೆ ಬೆಚ್ಚಗಿರುತ್ತದೆ ಮತ್ತು ಯಾವುದೇ ಐಶ್ವರ್ಯಕ್ಕೂ ಹೋಲಿಸಲಾಗದಂತಹ ಶಾಂತಿಯನ್ನು ನೀಡುತ್ತದೆ. ಭೂಮಿಯು ನಮ್ಮೆಲ್ಲರನ್ನು ತನ್ನ ಮಡಿಲಲ್ಲಿಟ್ಟು ಲಾಲನೆ ಮಾಡುವ ತಾಯಿಯಿದ್ದಂತೆ. ಇಂತಹ ಪ್ರಕೃತಿಯನ್ನು ಕಾಪಾಡುವ ಮನೋಭಾವ ನಮ್ಮೆಲ್ಲರಿಗೂ ಇರಬೇಕು. ಪ್ರಕೃತಿಯ ಸೊಬಗಿನಲ್ಲಿ ನಾವೆಲ್ಲರೂ ಪ್ರಾಣಿ ಪಕ್ಷಿಗಳೊಂದಿಗೆ ಸಹಬಾಳ್ವೆ ನಡೆಸಬೇಕು. ನಮ್ಮ ಮಕ್ಕಳಿಗೆ ಪ್ರಕೃತಿಯ ಮಹತ್ವವನ್ನು ತಿಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಜೀವನವೇ ಒಂದು ದೊಡ್ಡ ಪಾಠಶಾಲೆ. ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಂಶವೂ ನಮಗೆ ಏನನ್ನಾದರೂ ಕಲಿಸುತ್ತದೆ. ಪ್ರತಿಯೊಬ್ಬರೂ ಒಂದೊಂದು ಗಿಡವನ್ನು ನೆಟ್ಟು ಪೋಷಿಸುವುದರ ಮೂಲಕ ಪರಿಸರದ ಮಹತ್ವವನ್ನು ಅರಿತುಕೊಳ್ಳಬೇಕು ಮತ್ತು ಇತರರಿಗೂ ತಿಳಿಸಬೇಕು. ಖಂಡಿತವಾಗಿಯೂ ಸತ್ಯ. ಈ ಸುಂದರವಾದ ಭೂಮಿಯನ್ನು ಸ್ವರ್ಗವನ್ನಾಗಿ ಸೃಷ್ಟಿಸಲಾಗಿದೆ. ಇಂತಹ ಅದ್ಭುತವಾದ ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕೈಯಲ್ಲಿದೆ. ನಮ್ಮ ದಿನನಿತ್ಯದ ಅಗತ್ಯಗಳಿಗಾಗಿ ನಾವು ಪ್ರಕೃತಿಯನ್ನೇ ಅವಲಂಬಿಸಿರುತ್ತೇವೆ. ಹೀಗಾಗಿ ಅದರ ಉಳಿವಿಗಾಗಿ ನಾವು ಪ್ರತಿಕ್ಷಣವೂ ಚಿಂತಿಸಬೇಕಾಗಿದೆ. ಪ್ರತಿಯೊಬ್ಬರೂ ಒಂದು ಗಿಡವನ್ನು ನೆಟ್ಟು ಅದನ್ನು ಬೆಳೆಸುವ ಮೂಲಕ ಪರಿಸರವನ್ನು ಉಳಿಸುವ ಪ್ರಯತ್ನ ಮಾಡಬೇಕು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಕೂಡ ಪರಿಸರವನ್ನು ರಕ್ಷಿಸುವಲ್ಲಿ ನಮ್ಮ ಪ್ರಮುಖ ಕರ್ತವ್ಯ. ನಿಜ, ಪ್ರಕೃತಿಯಲ್ಲಿ ಬೆಳೆಯುವ ಮಾನವನ ಜಗತ್ತು ಮತ್ತು ಇತರ ಎಲ್ಲಾ ಜೀವಸಂಕುಲಗಳು ಒಂದೇ ರೀತಿಯ ಮಹತ್ವವನ್ನು ಹೊಂದಿವೆ. ಇಂತಹ ಅಮೂಲ್ಯವಾದ ಪರಿಸರವನ್ನು ಉಳಿಸಿ ಬೆಳೆಸುವ ಹೊಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಮ್ಮ ಕೇವಲ ಸ್ವಾರ್ಥಕ್ಕಾಗಿ ಪರಿಸರವನ್ನು ಹಾಳು ಮಾಡಿದರೆ ನಾಳೆ ಪರಿಸರ ನಮ್ಮನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಮತ್ತು ನಮ್ಮನ್ನು ಉಳಿಸುವುದಿಲ್ಲ. ಆದ್ದರಿಂದ ಪರಿಸರವನ್ನು ಉಳಿಸುವುದು ಮತ್ತು ಅದನ್ನು ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು.